ಮಿತ್ರರೇ ನಮಸ್ಕಾರ. ನಾನೊಂದು ವಿಡಿಯೋ ಮಾಡಿದ್ದೆ 2026 ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಕೆಲವೊಂದಿಷ್ಟು ಪ್ರಿಡಿಕ್ಷನ್ ಗಳನ್ನ ಮಿಸ್ ಮಾಡಿದ್ದೆ ಅಂತ ಹೇಳಿದ್ರೆ ಬಿಟ್ಬಿಟ್ಟಿದೆ. ಅದನ್ನ ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ. ಮತ್ತು ನೀವು ನನ್ನ 2026ನೇ ವಿಡಿಯೋ ನಾನು 2026ನೇ ಇಸ್ವಿಲಿ ಬಿಡದಲ್ಲ, 2025ನೇ ಇಸ್ವಿ ಡಿಸೆಂಬರ್ 2nd ವೀಕ್ ಅಲ್ಲಿ ಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು 2025 ಡಿಸೆಂಬರ್ ಅಲ್ಲಿ ಈ ಪಬ್ಬು ಬಾರು ರೆಸ್ಟೋರೆಂಟ್ ಗಳಲ್ಲಿ ಬೆಂಕಿ ಹಚ್ಕೊಂತಲ್ಲ, ಅದು ಮತ್ತು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದೆ. ಆದ್ರೆ ಇವತ್ತು ಜನವರಿ 1ನೇ ತಾರೀಕು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಪಬ್ಬಿಗೆ ಬೆಂಕಿ ಹಚ್ಕೊಂಡು ಸಾಕಷ್ಟು ಜನ ಸತ್ತೋಗಿದ್ದಾರೆ. ಇನ್ನು ಎರಡನೇದಾಗಿ ಈ ಒಂದು ಕಾಂಬಿನೇಷನ್ ಆಗ್ತಿರೋದು ಹೆಣ್ಮಕ್ಳಿಗೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳಿದೆ. ಸಾಕಷ್ಟು ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡ್ಬಿಟ್ರು ಡಿಸೆಂಬರ್ ಎಂಡಿಂಗ್ ಅಲ್ಲಿ. ಅದಲ್ಲದೆ ಮೊನ್ನೆ ಡಿಸೆಂಬರ್ ಅಲ್ಲಿ ಒಂದು ಚಿತ್ರದುರ್ಗದ ಬಳಿ ನಡೀತಲ್ಲ ಬಸ್ ಆಕ್ಸಿಡೆಂಟ್, ಅದರಲ್ಲೂ ಸಾಕಷ್ಟು ಜನ ತೀರಿ ಹೋದವರು ಹೆಣ್ಮಕ್ಳೇ ಆಗಿದ್ರು. ಮತ್ತೆ ಇವತ್ತು ಜನವರಿ 1ನೇ ತಾರೀಕು ಒಂದು ದೊಡ್ಡ ಗ್ಯಾಂಗ್ ರೇಪ್ ಎಲ್ಲೋ ಉತ್ತರ ಭಾರತದಲ್ಲಿ ನಡೆದಿದೆ. ಮಿತ್ರರೇ, ಇದಿಷ್ಟು ಅಲ್ದಲೆ ಒಂದು ವರ್ಡ್ ನ ಹೇಳಿದ್ದೆ ನಾನು ನಿಮ್ಗೆ, ಲಕ್ಸುರಿ ಅನ್ನೋ ಒಂದು ಹೆಸರನ್ನ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಹಾಳಾಗೋಗುತ್ತೆ ಅಂತ ಹೇಳ್ಬಿಟ್ಟು. ಮಿತ್ರರೇ, ಲಾಸ್ಟ್ ಒಂದು 2 ವೀಕ್ಸ್ ಅಲ್ಲಿ ಎಷ್ಟು ಲಕ್ಸುರಿ AC ಕೋಚ್ ಬಸ್ಗಳು ಆಕ್ಸಿಡೆಂಟ್ ಆಗಿದೆ ಅಥವಾ ಸುಟ್ಟೋಗಿದೆ ಅನ್ನುವಂಥದ್ದನ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನ ಮೂರನೇದಾಗಿ ಒಂದು ಎರ್ನಾಕುಲಂ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಒಂದು ಟ್ರೈನ್ ಇತ್ತು. ಆ ಟ್ರೈನ್ ಅಲ್ಲಿ ಬರೀ AC ಕೋಚಿಗೆ ಮಾತ್ರವೇ ಬೆಂಕಿ ಹಚ್ಕೊಂಡಿತ್ತು. ಎಗೈನ್ ಇದೆಲ್ಲದನ್ನು ಲಕ್ಸುರಿನೇ ಆಗಿರ್ತದೆ. ಮಿತ್ರರೇ, ಇದಿಷ್ಟನ್ನು ನಾನು 2025 ಕೇಳಿದ್ದೆ, ಆದ್ರೆ ಅವೆಲ್ಲ ನಡೆದೋಗಿದ್ದಾವೆ. ಈಗ 2026ರಲ್ಲಿ ನಡೆಯಬಹುದಾದಂತಹ ಕೆಲವೊಂದು ಇನ್ಸಿಡೆಂಟ್ ಗಳು ಬಿಟ್ಟಿದ್ದೇನಂತ ಹೇಳಿದ್ರೆ, ಫೆಬ್ರವರಿ ಮತ್ತು ಮಾರ್ಚ್ ಸಮಯಗಳಲ್ಲಿ ಕುಂಭದಲ್ಲಿ 5 ಗ್ರಹಗಳು ಸೇರ್ತಾ ಇದಾವೆ. ಸ್ಪೆಷಲ್ ಆಗಿ ರಾಹು, ಸೂರ್ಯ ಮತ್ತು ಕುಜ ಸೇರ್ತಾ ಇದಾವೆ. ಮಿತ್ರ, ಇದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಆಗಬಹುದಾದಂತಹ ದೊಡ್ಡ ಸ್ಫೋಟ ಅಥವಾ ಟೆರರಿಸ್ಟ್ ಅಟ್ಯಾಕ್ ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಥವಾ ಸಾಕಷ್ಟು ಸ್ಟ್ರೈಕ್ ಗಳು ನಡೆದು ಪಬ್ಲಿಕ್ ಪ್ರಾಪರ್ಟಿ ಬಹಳ ನಾಶ ಆಗುವಂತಹ ಚಾನ್ಸಸ್ ಎಲ್ಲ ಇದೆ. ಇನ್ನ ಮಾರ್ಚ್ ಎಂಡಿಂಗ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೂರ್ಯ ಮತ್ತು ಶನಿ ಇಬ್ರು ಮೀನದಲ್ಲಿ ಮೀಟ್ ಆಗ್ತಾರೆ. ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಒಬ್ಬ ರೂಲರ್ ಅಥವಾ ಒಬ್ಬ ನಾಯಕನ ಒಂದು ಆಡಳಿತ ಏನಿದೆ ಅದು ಅಂತ್ಯ ಆಗ್ಬಹುದು. ಮಿತ್ರರೇ, ಇದಾದ ನಂತರ ಮತ್ತೊಂದು ಕಾಂಬಿನೇಷನ್ ಫಾರ್ಮ್ ಆಗ್ತಾ ಇದೆ. ಅದು ಶನಿ, ಕುಜ ಮತ್ತು ಬುಧ ಮೀನದಲ್ಲಿ ಮೀಟ್ ಆಗ್ತಿದ್ದಾರೆ. ಮಿತ್ರರೇ, ಇದು ಏನು ಒಳ್ಳೇದಲ್ಲ ಅಂತ ಹೇಳಿದ್ರೆ, ಬೆಳೆಗಳು ಅಂತ ಏನ್ ಕರಿತೀವಿ ಮತ್ತು ಪ್ರಕೃತಿಗೆ ಅಷ್ಟು ಒಳ್ಳೇದಲ್ಲ. ಎರಡು ಮ್ಯಾಲಿಫಿಕ್ ಗಳಾದಂತಹ ಶನಿ ಮತ್ತು ಕುಜ ಎರಡೂ ಕೂಡ ಸೇರ್ತಿರುವಂತದ್ದು ಮೀನದಲ್ಲಿ ಆಗಿರೋದ್ರಿಂದ ಈ ವರ್ಷನೂ ಕೂಡ ಹೋದ ವರ್ಷದಂತೆ ಸೈಕ್ಲೋನು ಮತ್ತು ಚಂಡಮಾರುತಗಳು ಬರ್ತವೆ. ಅಟ್ ದ ಸೇಮ್ ಟೈಮ್ ಬುಧ ಈ ಕಾಂಬಿನೇಷನ್ ನ ಜಾಯಿನ್ ಆಗ್ತಾ ಇರೋದು ಬಿಸ್ನೆಸ್, ವಾಣಿಜ್ಯ, ವ್ಯಾಪಾರಕ್ಕೆ ಒಳ್ಳೇದಲ್ಲ. ಮತ್ತು ಈ ಬುಧ ಅಲ್ಲಿ ಗುರುವಿನ ಮನೆ ಜೊತೆ ಪರಿವರ್ತನದಲ್ಲೇ ಬರೋದ್ರಿಂದ ಸಾಕಷ್ಟು ಜೀವಹಾನಿಯನ್ನು ಕೂಡ ಈ ಒಂದು ಕಾಂಬಿನೇಷನ್ ರೆಪ್ರೆಸೆಂಟ್ ಮಾಡುತ್ತೆ. ಮಿತ್ರರೇ, ಓವರ್ ಆಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ 2026 ಫಸ್ಟ್ ಹಾಫ್ ಅಂತ ಹೇಳಿದ್ರೆ ಕಡಿಮೆ ಅಂದ್ರೂ ಜೂನ್ ಜುಲೈ ತನಕ ಅಷ್ಟು ಶುಭಕರವಾಗಿ ಇರೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್.